ಬ್ಲಡ್ ಕ್ಯಾನ್ಸರ್ ಇತ್ತು. ಈಗ ವಾಸೆ ಆಗಿದ್ದಾರೆ ಕಂಪ್ಲೀಟ್ಲಿ. ಇಸ್ ಟೋಟ್ಲಿ ಔಟ್ ಆಫ್ ಮೆಡಿಸಿನ್ ತಗೊಂಡ್ಮೇಲೆ ಕಿಮೋ ತಗೋಬೇಕು ಅಂತ ಹೇಳಿದ್ರು ಡಾಕ್ಟ್ರು. ಅಲ್ಲಿವರೆಗೂ ಹೋಗಿದ್ದವಳು, ಕಿಮೋನು ಇಲ್ಲ, ನೀವು ಹೇಳಿದ್ದು ಸಜೆಷನ್ ಇಂದ ಮತ್ತೆ ನೀವು ಕೊಟ್ಟಿದ್ದು ಟ್ರೀಟ್ಮೆಂಟ್ ಇಂದಾನೆ ನಾನು ಕಿಮೋನು ತಗೊಳ್ಳಿಲ್ಲ, ಅದರಿಂದ ಆಚೆ ಬಂದಿದ್ದೀನಿ. ಸ್ನೇಹಿತರೆ ನಮಸ್ಕಾರ, ನನ್ನ ಹೆಸರು ಅಲಿ. ಅನ್ಸೆಂಟ್ರು ಚಾನಲ್ಗೆ ಸ್ವಾಗತ. ನಮ್ಮ ಸಿಸ್ಟರ್ ರಾಜೇಶ್ವರಿ ಲಾಂಗ್ ಬ್ಯಾಕ್ ಇವ್ರದ್ದು ನಾನು ವಿಡಿಯೋ ಹಾಕಿದ್ದೆ. ಇವರಿಗೆ ಬ್ಲಡ್ ಕ್ಯಾನ್ಸರ್ ಇತ್ತು. ಈಗ ವಾಸೆ ಆಗಿದ್ದಾರೆ ಕಂಪ್ಲೀಟ್ಲಿ. ಇಸ್ ಟೋಟ್ಲಿ ಔಟ್ ಆಫ್ ಡೇಂಜರು. ಈಗ ನಮ್ಮ ಕಡೆ ಬಂದಿದ್ದಾರೆ ಥ್ಯಾಂಕ್ಸ್ ಹೇಳೋಕ್ಕೆ. ಮತ್ತು ಇವರ ಬಗ್ಗೆ ಇವರೇ ಹೇಳ್ತಾರೆ ಇವ್ರ ಲೈಫ್ ಜರ್ನಿ ಹೆಂಗಿತ್ತು, ಇವ್ರಿಗೆ ಯಾವಾಗ ಇದು ಕ್ಯಾನ್ಸರ್ ಸೃಷ್ಟಿಗೆ ಕಾಣಿಕೆಗೆ ಬಂತು, ಟ್ರೀಟ್ಮೆಂಟ್ ಹೆಂಗೆ ನಡೀತು, ಇವತ್ತವರೆಗೂ ಇವ್ರ ಲೈಫ್ ಜರ್ನಿಯಲ್ಲಿ ಏನೇನು ಇದ್ರ ಬಗ್ಗೆ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಹೇಳಿ ನಮ್ಮ ವ್ಯೂವರ್ಸ್ಗೆ ನಿಮ್ಮ ಬಗ್ಗೆ, ನಿಮ್ಗೆ ಯಾವಾಗ ಗೊತ್ತಾಯ್ತಿದ್ದು, ಯಾವಾಗ ಗೊತ್ತಾಗಿ ನಿಮ್ಗೆ ಏನೇನು ಕಷ್ಟ ನೀವು ಕೊಟ್ಟಿದ್ದೀರಾ, ಇವಾಗ ಈ ಬ್ಲಡ್ ಕ್ಯಾನ್ಸರ್ ಎಲ್ಲ ನೀವು ಆಚೆಗಡೆ ಬಂದಿದ್ದೀರಾ, ಇವಾಗ ನಿಮ್ಗೆ ಹೆಂಗ್ ಕಾಣ್ತಾ ಇದೆ? ಯಾಕಂದ್ರೆ ನೀವು ಅವಾಗ ಹೇಳಿದ್ರಿ ನನ್ಗೆ ನನ್ನ ಜೀವನ ನಾನು ಓದಂಗೆ ನಂಗಿದೆ, ನಾನು ಹೋಗ್ ಮುಂಚೆ ಅವಾಗ ನಮ್ಮ ಮನೆಗೆ ಇದೆಲ್ಲ ನಾನು ಸರಿ ಮಾಡ್ಕೊಬೇಕಂತ ನೀವು ಹೇಳಿದ್ರಿ. ನಮ್ಮ ವ್ಯೂವರ್ಸ್ಗೆ ಹೇಳಿ ನಿಮ್ಮ ಲೈಫ್ ಜರ್ನಿ ಹಿಂಗಿತ್ತು, ಏನೇನು ಕಷ್ಟಪಟ್ಟಿದ್ದೀರಾ? ನಮಸ್ತೆ. ನಿಮ್ಗೂ ನಮಸ್ತೆ ಸರ್. ನಿಮ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಅಂತಾನೆ ಬಂದೆ. ನಾನು ಏನೋ ವಿಷಯಕ್ಕೆ ನಿಮ್ಮ ಹತ್ರ ಬಂದಿದ್ದು, ಆದ್ರೆ ನನಗೆ ಈ ತರ ನಿಮ್ಗೆ ಆರೋಗ್ಯ ಸರಿ ಇಲ್ಲ ಅಂತ ತಾವೇ ಹೇಳಿದ್ದು. ಹೌದು, ಒಂದ್ ನಿಮಿಷ ವೀಕ್ಷಕರೇ, ವಿಡಿಯೋ ಲಾಸ್ಟ್ ವರ್ಗೂ ಇರಿ. ಯಾಕಂದ್ರೆ ನಿಮಗೂ ಒಂದು ಸೇವೆ ಮಾಡೋದು ಅವಕಾಶ ಸಿಕ್ಕತ್ತೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ವಿಡಿಯೋ ಲಾಸ್ಟ್ ವರ್ಗೂ ನಿಮಗೆ ಗೊತ್ತಾಗತ್ತೆ. ಅಮ್ಮ ಕಂಟಿನ್ಯೂ ಮಾಡಿ. ಇದು ನಾನು ನಿಮ್ಮ ಹತ್ರ ಬಂದಾಗ ಬೇರೆ ಏನೋ ಪ್ರಾಬ್ಲಮ್ಗೆ ಬಂದೆ. ನೀವ್ ಹೇಳಿದ್ರಿ ಇಲ್ಲ ನಿಮ್ಗೆ ಹೆಲ್ತ್ ಏನೋ ನಿಮ್ಗೆ ಇಶ್ಯೂ ಇದೆ ಅಂತ. ಅದ್ರಿಂದ ನೀವ್ ಹೇಳಿದ್ರಿ ಇಲ್ಲ ನಿಮ್ ಮನೆ ವಾಸ್ತು ಸರಿ ಇಲ್ಲ ಅಂತ ಹೇಳಿದ್ರಿ. ನೀವ್ ಹೇಳಿದ್ಮೇಲೆ ಆ ಮನೆ ಚೇಂಜ್ ಮಾಡಿದ್ಮೇಲೆ, ಆ ಮನೆಗೆ ಹೋದ್ಮೇಲೆ, ಬೇರೆ ಮನೆಗೆ ಹೋದ್ಮೇಲೆ, ಮತ್ತೆ ಮೆಡಿಸನ್ ತಗೊಂಡ್ಮೇಲೆ ಕಿಮೋ ತಗೋಬೇಕು ಅಂತ ಹೇಳಿದ್ರು ಡಾಕ್ಟ್ರು. ಅಲ್ಲಿವರೆಗೂ ಹೋಗಿದ್ದವಳು, ಕಿಮೋನು ಇಲ್ಲ, ನೀವು ಹೇಳಿದ್ದು ಸಜೆಷನ್ ಇಂದ ಮತ್ತೆ ನೀವು ಕೊಟ್ಟಿದ್ದು ಟ್ರೀಟ್ಮೆಂಟ್ ಇಂದಾನೆ ನಾನು ಕಿಮೋನು ತಗೊಳ್ಳಿಲ್ಲ, ಅದರಿಂದ ಆಚೆ ಬಂದಿದ್ದೀನಿ. ಅದನ್ನ ಹೇಳಕ್ಕೆ ಖುಷಿ. ನಿಮಗೆ ಇದು ಯಾವಾಗ ಗೊತ್ತಾಯ್ತಮ್ಮ? ಯಾವ ವರ್ಷ? ನನಗ್ ಗೊತ್ತಾಗಿದ್ದು ಅದು ಯಾವಾಗ ಇದಾಯ್ತು ಗೊತ್ತಿಲ್ಲ, ಬಟ್ ನನಗ್ ಗೊತ್ತಾಗಿದ್ದಾಗ 2022 ನಲ್ಲಿ ಗೊತ್ತಾಯ್ತು ಸರ್ ನನಗೆ. 2020 ನಿಮ್ ಜಾತಕದಿಂದ ಅಪ್ರಾಕ್ಸಿಮೇಟ್ಲಿ 2020 ಎಂಡಿಗೆ ನೀವು ಹೇಳಿದ್ರಿ ಅದು ಕಾಣ್ತಾ ಇದೆ. ನಿಮ್ಗೆ ಗೊತ್ತಾಗಿರೋದು 2022 ನಲ್ಲಿ ನನಗೆ ಗೊತ್ತಾಗಿದ್ದು ಇದೆ ಅಂತ. ಅದು ಹಾಸ್ಪಿಟಲ್ಗೆ ನಾನು ಬೇರೆ ಏನಕ್ಕೋ ನನ್ಗೆ ಹುಷಾರಿಲ್ಲ, ಹೆಲ್ತ್ ಇಶ್ಯೂ ಆಗಿದೆ ಅಂತ ನಾನು ಹೋದ್ರೆ, ಅಲ್ಲಿ ಬ್ಲಡ್ ಚೆಕ್ಅಪ್ ಮಾಡಿದಾಗ ಡಾಕ್ಟರ್ ನಿಮ್ಗೆ ಈಗ ಸ್ಟಾರ್ಟ್ ಆಗಿದೆ ಅಂತ ಅವ್ರು ಹೇಳಿದ್ರು ಸರ್. ಓಕೆ, ನೀವು ನನಗೆ ಮೀಟ್ ಮಾಡುವಾಗ ಸೆಕೆಂಡ್ ಸ್ಟೇಜ್ ಇಂದ ನೀವು ಥರ್ಡ್ ಸ್ಟೇಜ್ ಏನೋ ಹೋಗ್ತಾ ಇದ್ರಿ. ಅವಾಗ ಕೀಮೋಗೆ ಡಾಕ್ಟರ್ ಸಜೆಷನ್ ಮಾಡಿದ್ರು. ಬಟ್ ಮನೆಯಲ್ಲಿ ಮಕ್ಕಳು ಯಾರು ಅದಕ್ಕೆ ಒಪ್ಲಿಲ್ಲ, ಬೇಡ ಹಾಗೆ ನೋಡೋಣ ಅಂತ ಹೇಳಿ. ಮತ್ತೆ ನೀವು ಸಜೆಷನ್ ಕೊಟ್ರಿ, ಮನೆ ಫಸ್ಟ್ ನೀವು ವಾಸ್ತು ಸರಿ ಇಲ್ಲ, ಇದೇ ಮನೇಲಿದ್ರೆ ನಿಮ್ಗೆ ನೀವು ಉಳಿಯೋದಿಲ್ಲ ಅಂತ ಹೇಳಿದ್ರಿ. ಸರಿ, ವಾಸ್ತು ಪ್ರಕಾರ ಬೇರೆ ಮನೆಗೆ ನೀವು ಹೇಳ್ದಂಗೆ ಬೇರೆ ಮನೆನೂ ಚೇಂಜ್ ಮಾಡ್ವಿ. ಮತ್ತೆ ನೀವು ಒಂದ್ ಸ್ವಲ್ಪ ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ಸ್ ಜೊತೆ ನಿಮ್ಮ ಮೆಡಿಸನ್ ನನಗೆ ವರ್ಕೌಟ್ ಆಗಿ ನಾನು ಕಿಮೋಗ್ ಹೋಗ್ದಲೇನೆ ಹುಷಾರಾದೆ ಸರ್. ನಿಮ್ ಫ್ಯಾಮಿಲಿಯಲ್ಲಿ ಎಷ್ಟು ಮೆಂಬರ್ಸ್? ನಾನು ನಮ್ಮ ಯಜಮಾನ್ರು ಇಬ್ಬರು ಮಕ್ಕಳು, ಒಂದ್ ಹೆಣ್ಮಗು ಒಂದ್ ಗಂಡು ಮಗು. ಚಿಕ್ಕ ಮಕ್ಕಳು. ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಮಾಡ್ತಾ ಇದ್ದೆ. ಈ ತರ ಆದಾಗ ಹೇಗಪ್ಪ ಅದನ್ನೆಲ್ಲ ನಾನು ಅಷ್ಟು ಮೆಡಿಸನ್ಗೆ ನಾನು ಯಾವ ತರ ನಾನು ಖರ್ಚು ಎಲ್ಲ ಯಾವ ತರ ನಾನು ಅರ್ನ್ ಮಾಡ್ಬೇಕು ಏನು ಅಂತ ಗೊತ್ತಾಗ್ಲಿಲ್ಲ. ಹೇಗೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಹೇಗೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ನೀವು ನಾನು ಯಾವಾಗ ನಿಮ್ಗೆ ಮೀಟ್ ಮಾಡಿದೆ, ಯಾವಾಗ ನೀವು ರಿಪೋರ್ಟ್ ತೋರಿಸಿದ್ರು, ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 3 lakh ಚೇಂಜ್ ಏನು ಇತ್ತಲ್ಲ WBC ಸ್ಟಾರ್ಟ್ ಆದಾಗ, ಅದು ಡಾಕ್ಟರ್ ಹತ್ರ ಹೋದಾಗ 80,000 ಇತ್ತು. 80,000 ಇಂದ 3 lakh ವರೆಗೂ ಬಂದ್ಬಿಟ್ಟಿತ್ತು. ಅವಾಗ ನೀವು ನನಗೆ 3,05,000 ಏನೋ ಇತ್ತು ನೀವು ಮೀಟ್ ಮಾಡುವಾಗ. ಇವಾಗ ಎಷ್ಟಿದೆ WBC? ನಾರ್ಮಲ್ ಆಗಿದೆ. ಲೇಡೀಸ್ಗೆ ಎಷ್ಟು 4,000 to 10,000 ಇರಬೇಕು, ಅಷ್ಟು ನಾರ್ಮಲ್ ಬಂದಿದೆ. ಡಾಕ್ಟರ್ನು ತುಂಬಾ ಆಶ್ಚರ್ಯಪಟ್ಟರು, ಚೆನ್ನಾಗಿದ್ಯಮ್ಮ, ಈ ಮೆಡಿಸನ್ ನೀನು 2 years ಕಂಪ್ಲೀಟ್ ತಗೊಳ್ಳೇಬೇಕು, ತಗೊಂಡ್ರೆ ನೆಕ್ಸ್ಟ್ ಬರೋದಿಲ್ಲ, ಸ್ಟಾಪ್ ಆಗತ್ತೆ ಅಂತ ಹೇಳಿದ್ದಾರೆ ಸರ್. ನಿಮ್ಗೆ ಯಾವಾಗ ಗೊತ್ತಾಯ್ತು ಈ ಕ್ಯಾನ್ಸರ್ ಇಂದ ನೀವು ಆಶೀರ್ವಾದ ಬಂದಿದ್ದೀರಾ? ಹೆಲ್ತ್ ನಿಮ್ಗೆ ಹೆಂಗ್ ಅನಿಸ್ತು? ನಾನೀಗ ಒಂಥರ ಖುಷಿ ಆಗಿದೆ, ಒಂದು ಮರು ಜನ್ಮ ಪಡೆದಂಗೆ ಅನಿಸ್ತಾ ಇದೆ ಸರ್. ಹೌದು, ನಾನು ಇದರಿಂದ ಆಚೆ ಬಂದಿದ್ದೀನಿ ಅನ್ನೋ ಒಂದು ಖುಷಿ ಇದೆ.
ಅದಕ್ಕೋಸ್ಕರ ನಿಮ್ಗೆ ಥ್ಯಾಂಕ್ಸ್ ಹೇಳಿಕೆ ಬೇರೆ ಬಂದಿದೆ ಸರ್. ಈಗ ನಿಮ್ದು ಹೆಲ್ತ್ ಮೀನ್ಸ್ ಎಷ್ಟು ವರ್ಷ ನೀವು ಮೆಡಿಸಿನ್ ತಗೊಂಡು ನ್ಯಾಚುರಲ್ ಆಗಿ ನೀವು ಮೀನ್ಸ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ತರ ನೀವಿದ್ದೀರಾ ಸ್ವಲ್ಪ ನಿಮ್ಗೆ ಇಲ್ಲ ಆತರ ಏನಿಲ್ಲ, ನಾರ್ಮಲ್ ಆಗಿ ಯುವರ್ ಬ್ಯಾಕ್ ಟು ನಾರ್ಮಲ್ ನಾರ್ಮಲ್ ಸರ್. ಹೌದು, ಓಕೆ. ಅದೇ ರೂಟೀನ್ ನಡೆಯೋದು, ಓಡಾಡೋದು, ಕೆಲಸ ಎಲ್ಲ ಊಟ ಎಲ್ಲ ನಾರ್ಮಲ್ ನಾರ್ಮಲ್, ಎಲ್ಲ ನಾರ್ಮಲ್. ಡಾಕ್ಟರ್ ಹೇಳಿದ್ರು ಪಥ್ಯ ಎಲ್ಲ ಏನಿಲ್ಲ, ನೀವೆಲ್ಲ ತಿನ್ಬೋದು, ಚೆನ್ನಾಗಿದ್ದೀರಾ ಅಂತ ಹೇಳಿದ್ರು. ನಾರ್ಮಲ್ ಆಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಇಷ್ಟೆಲ್ಲ 3 ವರ್ಷ 4 ವರ್ಷ ಇವರು ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಇಂದ ಏನ್ ಕಷ್ಟಪಟ್ಟಿದ್ದಾರೆ, ಆ ಮೆಡಿಸಿನ್ ತಗೊಂಡು ಇವ್ರ ಬಾಡಿ ತುಂಬಾ ವೀಕ್ ಆಗಿದೆ. ಡಾಕ್ಟರ್ ಇವ್ರಿಗೆ 2 ವರ್ಷ ಅಲ್ಲ ಹೇಳಿದ್ರು, 2 ವರ್ಷ ಕಂಪ್ಲೀಟ್ ತಗೋಬೇಕು ಅಂತ ಹೇಳಿದ್ದಾರೆ. ಡಾಕ್ಟರ್ ಇವ್ರಿಗೆ 2 ವರ್ಷವರೆಗೂ ಮೆಡಿಸಿನ್ಸ್ ತಗೊಬೇಕು. ಮೆಡಿಸಿನ್ಸ್, ಕ್ಯೂರ್ ಮೆಡಿಸಿನ್ ಜೊತೆದಲ್ಲಿ ಇವ್ರದ್ದು ಯಾವ್ದು ಸೆಲ್ಸ್ಗಳು ಡೆಡ್ ಆಗಿರುತ್ತೆ ಆ ತಿರ್ಗಾ ರೀಜನರೇಟ್ ಆಗಿ ಇವ್ರು ಬ್ಯಾಕ್ ಟು ನಾರ್ಮಲ್, ಬೇರೆ ಆರ್ಗನ್ಸ್ ಯಾರು ಎಫೆಕ್ಟ್ ಆಗಬಾರ್ದು ಅಂತ 2 ವರ್ಷ ನಿಮಗೆ ಮೆಡಿಸಿನ್ ಕೊಟ್ಟಿರೋದು. ಈ ಮೆಡಿಸಿನ್ ತುಂಬಾ ಕಾಸ್ಟ್ಲಿ ಇದೆ. ನಾನು ನಿಮಗೆ ವಿಡಿಯೋ ಫಸ್ಟ್ ಅಲ್ಲಿ ಹೇಳಿದೆ, ನಿಮ್ಗೂ ಒಂದು ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕತ್ತಂತ. ಇದೇ ನಿಮ್ಗೆ ಅವಕಾಶ ಸಿಗ್ತಾ ಇರೋದು. ಏನಂದ್ರೆ ಮೇಡಮ್, ನಮ್ಮ ಸಿಸ್ಟರು ತುಂಬಾ ಕಷ್ಟದಲ್ಲಿ ಇದ್ದಾರೆ. ಯಾಕಂದ್ರೆ ಇವ್ರದ್ದು ಸಣ್ಣ ಫ್ಯಾಮಿಲಿ, ಅಷ್ಟು ಅರ್ನಿಂಗ್ಸ್ ಇವ್ರಿಗೆ ಇಲ್ಲ. ಚಿಕ್ಕ ಮಕ್ಕಳು, ಅವ್ರದ್ದು ಎಜುಕೇಶನ್ ಇದೆ. ಸೊ ನಾನು ನಿಮಗೆಲ್ಲ ಏನ್ ರಿಕ್ವೆಸ್ಟ್ ಮಾಡ್ಕೊಂತೇನೆ ಅಂದ್ರೆ, ನಾನು ವಿಡಿಯೋ ಲಾಸ್ಟ್ ಅಲ್ಲಿ ಇವ್ರ ಅಕೌಂಟ್ ನಂಬರ್ ಹಾಕ್ತೀನಿ, ಇವ್ರ ಕಾಂಟ್ಯಾಕ್ಟ್ ನಂಬರ್ ಇವ್ರು ಹಾಕ್ತೀನಿ, ಇವ್ರ ಫ್ಯಾಮಿಲಿ ಮೆಂಬರ್ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. ಸೊ ನಿಮ್ ಕಡೆಯಿಂದ ಏನ್ ಸಹಾಯ ಮಾಡ್ಲಕ್ ಆಗುತ್ತೆ, ನನ್ನ ಕಡೆಯಿಂದ ನಾನು ಏನ್ ಸಹಾಯ ಮಾಡಿದೆ ದಟ್ಸ್ ಸೆಕೆಂಡ್ರಿ. ಸೊ ನಿಮ್ಗೂ ಅವಕಾಶ ಸಿಗ್ತದೆ ಸಹಾಯ ಮಾಡ್ಲಿಕ್ಕೋಸ್ಕರ. ಇಫ್ ಎನಿವನ್ ಇಸ್ ರೆಡಿ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ, ಇವ್ರದ್ದು ಮೆಡಿಸಿನ್ಗೋಸ್ಕರ ಇವ್ರಿಗೆ ಕಾಲ್ ಮಾಡಿ, ದಯಮಾಡಿ ಕಾಲ್ ಮಾಡಿ ಮೆಡಿಸಿನ್ಗೋಸ್ಕರ ಸಹಾಯ ಮಾಡಿ. ಅಥವಾ ಇವ್ರ ಅಕೌಂಟ್ಗೆ ತಿಂಗಳಿಗೆ ನೀವು ಏನಾದ್ರು ಅದಕ್ಕೆ ಸಹಾಯ ಮಾಡಿದ್ರೆ ಇವ್ರಿಗೆ ಮೆಡಿಸಿನ್ಗೋಸ್ಕರ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಇವ್ರದ್ದು ಅಷ್ಟು ಅರ್ನಿಂಗ್ ಇಲ್ಲ. ಆ ಕಾರಣಕ್ಕೋಸ್ಕರ ನಾನು ನಿಮ್ಗೆ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ಇವ್ರಿಗೆ ಸಹಾಯ ಮಾಡಿ. 2 years ವರೆಗೂ ಇವ್ರ ಮೆಡಿಸಿನ್ ತಗೊಬೇಕು, ಮೀನ್ಸ್ ರೀಜನರೇಟ್ ಆಗಕ್ಕೋಸ್ಕರ ಇವ್ರ ಬಾಡಿ. ಸೊ ಇಟ್ಸ್ ಆಲ್ ರಿಕ್ವೆಸ್ಟ್. ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ಇದಕ್ಕೆ ಸಹಾಯ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಇದೇ ತರ ಏನಾದರೂ ಒಂದು ಕೇಸ್ ಬಗ್ಗೆ. ಅಷ್ಟವರೆಗೂ ಆರೋಗ್ಯವಾಗಿ ನಮಸ್ಕಾರ.